ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ತಾವೆಲ್ಲರೂ ಅತ್ಯುತ್ತಮ ನಡೆದುಕೊಂಡು ಬರ್ತಿದ್ದೀರಾ. ತಮ್ಮ ಶ್ರಮ ನಿಜವಾಗ್ಲೂ ಶ್ಲಾಘನೀಯ. ಅದನ್ನು ದಯವಿಟ್ಟು ಸಾವಕಾಶವಾಗಿ ಎಲ್ಲರೂ ಶಿಸ್ತುಬದ್ಧವಾಗಿ ನೋಡಿ, ಈ ಕಡೆ ಬಂದ್ಬಿಡಿ, ಒಳಗಡೆ ಬಂದ್ಬಿಡಿ, ಒಳಗಡೆ ಬನ್ನಿ, ಒಳಗಡೆ ಬನ್ನಿ, ಒಳಗೆ ಬನ್ನಿ. ಬಾಮ ಮಟ್ಟದಲ್ಲಿ ಕೂಡ ನಮ್ಮ ಮೇಲಧಿಕಾರಿಗಳು ಮತ್ತು ಸರ್ಕಾರ ಕೂಡ ಇದನ್ನ ಲಿಫ್ಟ್ ಮಾಡಬಾರ್ದು ಅನ್ನೋ ಒಂದು ಚಿಂತನೆಯಲ್ಲೇ ಆಗಾಗ್ಗೆ ಮಾಧ್ಯಮಗಳು ಕೂಡ ಹೇಳ್ತಾ ಇದ್ದೆ. ಆಮೇಲೆ ಅವ್ರ ಚಿಂತನೆಯಲ್ಲಿ ಇದಿಲ್ಲ, ಎಲ್ಲೋ ಒಂದು ಕಡೆ ಯಾರ್ದೋ ಒಂದು ಇದರಿಂದ ಎಲ್ಲೋ ಒಂದು ಕುಮ್ಮಕ್ಕೆ ಸಿಕ್ಕು ಇದನ್ನೇನೋ ಮಾಡ್ತಾರಂತೆ, ಲಿಫ್ಟ್ ಮಾಡ್ತಾರಂತೆ ಅನ್ನೋ ಒಂದು ಆತಂಕ ನಮ್ಮೆಲ್ಲರಲ್ಲೂ ಹುಟ್ಟಿಸ್ತಾ ಇದೆ. ಸೊ ಈ ಆತಂಕ ಹೋಗ್ಲಾಡಿಸೋದಕ್ಕೋಸ್ಕರ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಳ್ಬೇಕಾಗಿದ್ದು ಏನಂದ್ರೆ, ಇವತ್ತೆಲ್ಲ ತಾವೆಲ್ಲ ಇಲ್ಲಿ ಸೇರಿದ್ದೀರಿ, ತಾವುಗಳು ತಮ್ಮ ಶಕ್ತಿನ ಉಪಯೋಗಿಸ್ಕೊಂಡು ಸರ್ಕಾರಕ್ಕೆ ಇನ್ನು ಮುಂದೆ ಈ ಬ್ಯಾನ್ ವಿಚಾರವಾಗಿ ಯಾವುದೇ ರೀತಿಯಾದ ಮಾತುಕತೆ ಇಲ್ಲ. ಇವತ್ತಿನವರೆಗೂ ಏನು ಈ ಬ್ಯಾನ್ ನಡೀತಾ ಇದೆ ಅದೇ ರೀತಿ ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋಣ. ಅದು ಫಲಕಾರಿ ಆಗುತ್ತೆ ಅಂತ ನಾನು ಆಶಿಸ್ತೀನಿ, ಬಯಸ್ತೀನಿ. ಮತ್ತು ಆಗ್ತದೆ ಕೂಡ, ಅದು ನಿಮ್ಮೆಲ್ಲರ ಶಕ್ತಿ ಇರೋವರೆಗೂ ಅದು ಆಗ್ತದೆ. ಸೊ ಹಾಗಾಗಿ ತಾವುಗಳೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಸೇರಿರ್ತಕ್ಕಂಥ ಎಲ್ಲ ಇದನ್ನ ಆರ್ಗನೈಸರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ನಾವು ಸಹಾಯ ಮಾಡೋಣ, ಅವ್ರಿಗೆ ಒಂದು ಶಕ್ತಿ ಕೊಡೋಣ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಈಗ ನಾಗರಹೊಳೆಯಲ್ಲಿ 6 ಗಂಟೆಯಿಂದ ಬ್ಯಾನ್ ಇದೆ, ಇಲ್ಲಿ 9 ಗಂಟೆಯಿಂದ ಇದೆ. ಅದೇ ಥರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದರೆ ಅಲ್ಲೂ ಬ್ಯಾನ್, ನಮ್ಮ BR ಹಿಲ್ಸ್ ಇದರಲ್ಲಿ ಅಲ್ಲೂ ಬ್ಯಾನ್, ಸೇಲಮಲ್ಲಿ ಬ್ಯಾನ್ ಇದೆ. ಯಾಕೆ ನಾವು ಹೇಳ್ತಿರೋದು ಇಷ್ಟೇ, ಬ್ಯಾನಿಂದ ಯಾರಿಗೂ ಒಳ್ಳೆಯದಾಗಿದೆ? ಈ ಪ್ರಾಣಿಗಳನ್ನ ಕೇಳೋರು ಯಾರೂ ಇಲ್ವೇ? ಮತ್ತು ಸುತ್ತಮುತ್ತಲು ಇರ್ತ ಗ್ರಾಮಸ್ಥರು ಇಲ್ವೇ? ಖಂಡಿತವಾಗಿ ನೀವೆಲ್ಲ ಬಂದಿರೋದು ಇಲ್ಲಿ ಇರ್ತಕ್ಕಂಥ ಜನರಿಗೆ ಸಪೋರ್ಟ್ ಸೂಚಿಸಲು. ನಾವು ನಮ್ಮ ಹೇಳಿಕೆಯನ್ನು ಹೇಳಲಿಕ್ಕಲ್ಲ, ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು 108 ಗ್ರಾಮಗಳ ಏನು ರೈತರಿದ್ದಾರೆ ಅವರಿಗೆ ಇದು ಸಪೋರ್ಟ್ ಅಂತ ಹೇಳಿ ನಾನು ಭಾವಿಸ್ತಾ, ನೀವು ಹೆಚ್ಚಿನ ಸಪೋರ್ಟನ್ನು ರೈತರಿಗೆ ಕೊಡೋಣ. ರೈತರ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ, ಇನ್ನು ದೂರದಿಂದ ಊರದಿಂದ ಬಂದಿದ್ದೀರಾ ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ನಮಗಿದೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ. ಇದ್ರ ಮಧ್ಯೆ ಜನ ಇಲ್ಲಿರೋದು ಮೀಡಿಯಾ ಅಲ್ಲ, ಒಟ್ಟಾರೆ ನೀವೆಲ್ಲ ಬಂದಿದ್ದೀರಾ. ಸೊ ನಾನು ಕಂಗ್ರಾಚುಲೇಷನ್, ಅಭಿನಂದನೆಗಳು. ಯಾಕೆಂದ್ರೆ ಹೌದು ಇದು ಎಲ್ಲರ ಕರ್ತವ್ಯ. ಅದ್ರ ಸ್ವಲ್ಪ ಜನ ನೀವು ತಿಳ್ಕೊಂಡು ನಿಮಗೆ ಬಂದಿದ್ದೀರಾ. ಬಟ್ ನಾವು ಎಷ್ಟೋ ಈ ಎನ್ವೈರನ್ಮೆಂಟಲ್ ಮೂವ್ಮೆಂಟಲ್ಲೆಲ್ಲ ಭಾಗವಹಿಸಿದ್ದೀವಿ. ಫಸ್ಟ್ ಶುರುವಾಗದೆ 8-10 ದಿನದಿಂದ ಇವತ್ತು 300-400 ಜನ ಸೇರಿದ್ದೀರಾ, ಅದ್ಭುತ. ಅದರಲ್ಲಿ ಹಸಿರು ಟವಲ್ ಕಾಣ್ತಾ ಇದ್ದಾವೆ, ನಮ್ಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಇದೆ. ನಾನು ಕೃಪ ಚಿಕ್ಕ ಹುಡುಗರಿದ್ದಾಗ ಕಾಲೇಜ್ ಮುಗಿದಾಗ ಒಟ್ಟಿಗೆ 3 ಲಕ್ಷ ಟವಲ್ಲು ವಿಧಾನಸೌಧದಲ್ಲಿ ಹಿಂಗೆ ಆಡ್ತಾ ಇದ್ದೀವಿ ನೋಡಿದ್ದೀವಿ. ಅದಕ್ಕೆ ಸಾಕ್ಷಿ ನಾವು. ಇವತ್ತಲ್ಲಿ 10 ಜನ ಬಂದಿದ್ದಾರೆ, ಇಟ್ಸ್ ಫೈನ್. ಬಟ್ ಸ್ಟಿಲ್ ಹಸಿರು ಟವಲ್ ಕಂಡಿದ್ದೆ ನನಗೆ ಒಂದು ಖುಷಿ ಆಯಿತು. ನೀವು ಭಾಗವಹಿಸೋದು ಭಾಳ ಇಂಪಾರ್ಟೆಂಟ್. ಇದು ನಮ್ಮೆಲ್ಲರ ಸಮಸ್ಯೆ, ಆದರೆ ಲೋಕಲ್ ಆಗಿ ಅಮ್ಯುನಿಕೇಷನ್ ಆಗಿದೆ. ಓಕೆ, ಇದು ಸಪ್ತಗಿರೀಶ್ ಅವರು ನಾನು ಹೇಳ್ಬೇಕು ಅಂದ್ಕೊಂಡಿದ್ದು ಹೇಳಿದ್ರು. ಇದು ಒಟ್ಟಾರೆ ಒಂದು ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡೋದು ಅನ್ನೋದು ಒಂದು ನಮಗೆ ಮುನ್ನೆಲೆಯಲ್ಲಿರುವಂಥ ವಿಷಯ. ಆದರೆ ಇದ್ರ ಬೇಸಿಕ್ ಏನಂದರೆ, ಈಗ ನೀಲಗಿರಿ ಬಯಸ್ಪೇರಿದವರು ಅಂದರೆ ಈಗ ಕೇರಳ, ತಮಿಳುನಾಡು, ಕರ್ನಾಟಕ 3 ಕಡೆ ಹಬ್ಬಿರುವಂಥ ಒಂದು 5,500 ಸ್ಕ್ವೇರ್ ಕಿಲೋಮೀಟರ್ ಹಬ್ಬಿರುವಂಥ ಕಾಡು. ಈಗ ನಮಗೇನು ಕಾಣೋದು, ಈಗ ಹುಲಿ, ಆನೆ ಯಾವುದೋ ಒಂದು ರಸ್ತೆಯಲ್ಲಿ ಸಿಗಾಕೊಂಡ್ಬಿಡ್ತಂತೆ, ಸತ್ತೋಯ್ತಂತೆ ಅಂತ ನಮಗೆ ದೊಡ್ಡ ವಿಷಯ ಅಲ್ಲ. ಸೊ ಅದೇ ಮುನ್ನೆಲೆ ಕಂಡು ಅದೇ ಇವಾಗ ದೊಡ್ಡ ಇಶ್ಯೂ ಆಗಿದೆ. ಆದರೆ ಆ್ಯಕ್ಚುಲ್ ಇಶ್ಯೂ ಏನಂದರೆ, ಇಡೀ ಎಲ್ಲ ಜೀವಿಗಳು ಸೇರಿ ಇದು ಒಂದು ಇಕೋಸಿಸ್ಟಮ್ ಆಗಿ ಇಂಪಾರ್ಟೆಂಟ್ ಆಗಿರೋದು. ಇದು ನೀವು 10 ಸ್ಕ್ವೇರ್ ಕಿಲೋಮೀಟರ್ ಇಷ್ಟು ಕಾಡು ಉಳಿಸಿದ್ರೆ ಅದಕ್ಕೆ ಯಾವ ಇಂಪಾರ್ಟೆನ್ಸು ಇಲ್ಲ.
ಇದು ಒಟ್ಟಿಗೆ 5,000 ಸ್ಕ್ವೇರ್ ಕಿಲೋಮೀಟರ್ ಇರೋದಕ್ಕೆ ಇಂಪಾರ್ಟೆನ್ಸ್. ಒಂದು ಇಕೋಸಿಸ್ಟಮ್ ಅಂದರೆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಒಂದು ಆನೆ ತನಕ, ಒಂದು ಫಂಗಸ್ ಇಂದ ಒಂದು ಬೃಹದಾಕಾರದ ಒಂದು ಮರದ ತನಕ ಎಲ್ಲ ಕನೆಕ್ಟ್ ಆಗಿರ್ತದೆ. ಆ ಕನೆಕ್ಟಿವಿಟಿನ ಎಲ್ಲ ಸರ್ಫೇಷಲ್ಲಿ ಮಾತಾಡ್ಬೋದು. ಆದರೆ ನಾನು ಕೃಪ ಆಲ್ಮೋಸ್ಟ್ 35 ವರ್ಷ ಇದೇ ಕಾಡುಗಳು ಸುತ್ತಿರೋದ್ರಿಂದ ನಾವು ಆಲ್ಮೋಸ್ಟ್ ವಿ ಹ್ಯಾವ್ ಸೀನ್ ಇಟ್ ಹ್ಯಾಪನಿಂಗ್, ವಿ ಹ್ಯಾವ್ ಸೀನ್ ಇಟ್ ವರ್ಕಿಂಗ್. ಅದರಲ್ಲೂ ನಿಮ್ಗೆ ಇನ್ನೊಂದು ಅದ್ಭುತ ಅನ್ಸೋದಂದ್ರೆ ಈ ಎಲ್ಲ ಜೀವಿಗಳು ಉಳಿಸೋದು ಅನ್ನೋ ಮಾತು ದೊಡ್ಡದಾಗುತ್ತೆ. ಆ್ಯಕ್ಚುಲಿ ನಾವು ಉಳ್ಕೊಳ್ಳೋದಾಗುತ್ತೆ. 80 ಲಕ್ಷ ಸ್ಪೀಸಿ ಇದಾವಲ್ಲ, 80 ಲಕ್ಷ ಸ್ಪೀಸಿ ಇದೆ ಈ ಭೂಮಿ ಮೇಲೆ. ಅದೇ ಭೂಮಿಯ ಒಂದು ವರ್ಕಿಂಗ್ ಇಕೋಸಿಸ್ಟಮ್ನ ಒಂದು ಭಾಗ ನಾವು, ಒಂದೇ ಒಂದು ಸ್ಪೀಸಿ ನಾವು. 80 ಲಕ್ಷ ಸ್ಪೀಸಿಲಿ ಒಂದು ಸ್ಪೀಸಿ ನಾವು. ಸೊ ನಾವು ಅವ್ರನ್ನೇನು ಉಳಿಸೋದಲ್ಲ, ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್. ಇವಾಗ ಅವು ಅಳಿವಾದರೆ ನಾವು ಹೋಗ್ತೀವಿ. ಸೊ ಇದು ಜಸ್ಟ್ ಒಂದು 5,500 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಎಲ್ಲ ಥರ ಪ್ರಾಣಿಗಳಿದ್ದಾವೆ. ನೀವು ಆನೆ ಹುಲಿ ಮಾತ್ರ ಚೆನ್ನಾಗಿ ಬಿಡ್ತಾ ಇದ್ದಲ್ಲ, ಈಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಪ್ಪೆಗಳಿದಾವಲ್ಲ ಅದಕ್ಕೆ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಇದೆ. ಹುಲಿಗೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಇದೆ ಅಷ್ಟೇ ಇಂಪಾರ್ಟೆಂಟ್ ರೋಲು ಇಕೋಸಿಸ್ಟಮ್ ಒಳಗಡೆ ಕಪ್ಪೆಗೂ ಇರುತ್ತೆ. ಆದರೆ ಕಪ್ಪೆ ಹೆಂಗೆ ಕಮ್ಯುನಿಕೇಟ್ ಮಾಡುತ್ತೆ? ಅದು ಕೂಗಿನ ಮೂಲಕ ಕಮ್ಯುನಿಕೇಟ್ ಮಾಡುತ್ತೆ, ಅದರಲ್ಲೂ ರಾತ್ರಿ ಹೊತ್ತು. ಈ ನಮ್ಮ ವೆಹಿಕಲ್ ಸಂಚಾರ ಮತ್ತು ಬೆಳಕಿದೆಯಲ್ಲ ಅವನ್ನೆಲ್ಲ ಕಂಪ್ಲೀಟಾಗಿ ಡಿಸೋರಿಯೇಟ್ ಮಾಡ್ತಾ ಇದ್ದಾವೆ, ಕಂಪ್ಲೀಟ್ ಡಿಕ್ಕಾಪಲ್ಲಿ ಹೋಗ್ತಾ ಇದ್ದಾವೆ. ಅವು ಒಂದಕ್ಕೊಂದು ಮೀಟ್ ಹಾಕಿ ಆಗ್ತಲ್ಲ, ಕಮ್ಯುನಿಕೇಟ್ ಮಾಡೋಕ್ಕಾಗ್ತಲ್ಲ. ನಾವು ಈ ರಸ್ತೆ ಇದೆಯಲ್ಲ, ನಾವು ಅನ್ಕೋತೀವಿ ಹೇ ಅಂದ್ರೆ ಡೆವಲಪ್ಮೆಂಟು, ಅರೆ ವಿ ಆರ್ ಒನ್ ಸ್ಪೀಸಿ. ಅದಕ್ಕೆ ನಾನು ವಿ ಆರ್ ಜಸ್ಟ್ ಒನ್ ಸ್ಪೀಸಿ ಅಮಂಗ್ 80 lakh ಸ್ಪೀಸೀಸ್. ಸೊ ಇದು ನಾವು ಭೂಮಿಗೆ ಹಂಗೆ ಮಾಡ್ತಾರೆ, ಯಾರಿಗೂ ಮಾಡ್ತಾ ಇರೋದು, ನಾವು ಉಳ್ಕೊಳಕ್ಕೆ ಮಾಡ್ತಾ ಇರೋದು. ಸಿಂಪಲ್ ಆಸ್ ದಟ್. ಭೂಮಿ ಮೇಲೆ ನಮ್ಮಂಥರ ಲಕ್ಷಾಂತರ ಜೀವಿಗಳು ಬಂದ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟಿದ್ದಾರೆ. ಸೊ ಭೂಮಿಗೆ ನಾವೇನು ಕೇರ್ ಮಾಡ್ಬೇಕಲ್ಲ, ಭೂಮಿ ನಮ್ಮ ಇನ್ನೊಂದು ಸ್ಪೀಸಿ ಥರ ಕೈ ಬಿಸಾಕತ್ತೆ ಇವತ್ತಲ್ಲದ್ರೆ ಇನ್ನೊಂದು 100 ವರ್ಷಕ್ಕೆ. ಅದನ್ನ ನಮ್ಮ ಆಳ್ತಾ ಇರೋರು, ಅಧಿಕಾರದಲ್ಲಿರೋರು ಅರ್ಥ ಮಾಡ್ಕೋಬೇಕಾಗ್ತದೆ. ಅಧಿಕಾರ ಅರ್ಥ ಮಾಡ್ಸೋಕ್ಕೆ ನೀವೆಲ್ಲ ಸೇರ್ಬೇಕಾಗ್ತದೆ, ಅಷ್ಟೇ ಸಿಂಪಲ್. ಈಗ ಒಂದು ಕಪ್ಪೆಗೆ ಕಮ್ಯುನಿಕೇಶನ್ ಮಾಡೋಕ್ಕಲ್ಲ, ಒಂದು ಹುಳಕ್ಕೆ ರಸ್ತೆ ದಾಟಕ್ಕಾಗಲ್ಲ. ಸೊ ಫ್ರಾಗ್ಮೆಂಟೇಷನ್ ಆಗ್ತಾ ಹೋಗುತ್ತಲ್ಲ, ಜೆನೆಟಿಕ್ ಡೈವರ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದ್ಸತಿ ಜೆನೆಟಿಕ್ ಡೈವರ್ಸಿಟಿ ಕಡಿಮೆ ಆಗ್ತಿದ್ದಂಗೆ ಅವು ಓವರ್ ನೈಟ್, ಇವಾಗ ನಮ್ಮ ಕರೋನಾ ಥರ ಒಂದು ವೈರಸ್ ಬಂದರೆ ಓವರ್ ನೈಟ್ ಸತ್ತೋಗ್ತಾವಲ್ಲ. ಸೊ ಜೆನೆಟಿಕ್ ಡೈವರ್ಸಿಟಿ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದು ಬೇಸಿಕಲಿ ಆಂದೋಲನ ಶುರುವಾಗಿ ಆ ಕಾರಣ. ಈ ರಸ್ತೆ ಮೇಲೆ ಹೋಗೋ ವೆಹಿಕಲ್ಸ್, ಇವಾಗ ಇವ್ರು ಹೇಳ್ಬೋದು ಇದಲ್ದರೆ ನಾವು ಎಲಿವೇಟೆಡ್ ಕಾರಿಡಾರ್ ಮಾಡ್ತೀವಿ ಅಂತ. ಯಾವುದು ವರ್ಕ್ ಆಗಲ್ಲ. ಈ ಶಬ್ದ ಮತ್ತು ಲೈಟ್ ಪೊಲ್ಯೂಷನ್ ಮತ್ತು ನಮ್ಮದು ವೆಹಿಕಲ್ ಟ್ರಾಫಿಕ್ ಇದೆಯಲ್ಲ, ಈಗ ಬಹುಶಃ 4 ಸೆಕೆಂಡ್ಗೆ ಒಂದು ವೆಹಿಕಲ್ ಹೋಗ್ತಾ ಇದೆ. ನಾನು ನೋಡ್ದಂಗೆ 15 ನಿಮಿಷಕ್ಕೆ ಒಂದು ವೆಹಿಕಲ್ ಹೋಗ್ತಿತ್ತು ಇದೇ ರಸ್ತೆಗಳ ಮೇಲೆ, ಗುಡ್ಡಿ ರೋಡ್ ಮೇಲೆ. 15 ನಿಮಿಷಕ್ಕೆ ಒಂದು ಗಾಡಿ ಹೋದ್ರೆ ಇತ್ತು, ಅದರಲ್ಲಿ ಯಾವುದೋ ಹೆವಿ ವೆಹಿಕಲ್ಸ್ ಹೋಗೋದು. ಈಗ 4 ಸೆಕೆಂಡ್ ಒಂದು ಗಾಡಿ ಹೋಗುತ್ತೆ. ಒಂಚೂರು ಎಲ್ಲರೂ ಒಂದು ಸಣ್ಣ ಆಕ್ಸಿಡೆಂಟ್ ಆದರೆ ಅಲ್ಲಿಂದ ಅಲ್ಲಿವರೆಗೆ ಜಾಮ್ ಆಗುತ್ತೆ. ಇದು ಇಕೋಸಿಸ್ಟಮ್ ಡಿವೈಡ್ ಆಗ್ತಾ ಇದೆ. ಸೊ ಡಿವೈಡ್ ಆದರೆ ಇಡೀ ನೀಲಗಿರಿ ಬಯಸ್ತಿರೋದಕ್ಕೆ ಯಾವ ಇಂಪಾರ್ಟೆನ್ಸ್ ಇರೋಲ್ಲ. ಸೊ ಹಂಗಾಗಿ ನೀವು ಇವತ್ತೆಲ್ಲ ಸೇರಿ ಏನು ಹೋರಾಟ ಶುರು ಮಾಡಿದ್ದೀರಾ ಅದು ಬಹಳ ಮುಖ್ಯ. ನೀವು ತಿಳ್ಕೊಂಡಿರೋದಕ್ಕಿಂತ ಮುಖ್ಯ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.